ಲೇ ಓದಿಕೇತ ಏನ್ದಣ? ಅದೇನ್ಲ ಬಳ್ಳಾರಿ ಕಡೆ ಮತ್ತೆ ಗಲಾಟೆ ಜಾಸ್ತಿ ಆಗೈತಂತೆ. ಮುಖನ ಎರಡು ಪಾರ್ಟಿಯು ಹೊಡೆದಾಡ್ಕೊಂಡು ಬೀದಿ ರಂಪ ಮಾಡ್ಕೊಂಡು ನಿಂತವೆ. ಜನಾರ್ದನ್ ರೆಡ್ಡಿನುವೆ ರಾಮುಲುನುವೆ ಏಕದಮ್ ಒಂದಾಗಿ ಶತ್ರುಗಳ ವಿರುದ್ಧ ಹೋರಾಡ್ತೀವಿ ಅಂತ ನಿಂತ್ಬಿಟ್ಟವೆ. ಜನಾರ್ದನ್ ರೆಡ್ಡಿ ಅವ್ರದ್ದು ಒಂದು ಇತಿಹಾಸ ಇದೆ. ಸಾವಿರಾರು ಜನ ಬಡವರಿಗೆ ಸಹಾಯ ಮಾಡಿದ್ದಾರೆ. ರಾಮುಲೂರು ಜನಾರ್ದನ್ ರೆಡ್ಡಿ ಒಂದು ರೀತಿ ಲವಾ ಕುಸ್ತಂಗೆ ಕೆಲಸ ಮಾಡ್ತಾ ಇದ್ರು. ಅವರಿಬ್ಬರು ಸರಿ ಇದ್ರೆ ನೀವೆಲ್ಲಿ ಬರ್ತಾ ಇದ್ರಿ? ನಾನು ಶಿವಕುಮಾರ್ಗೆ ಇಷ್ಟೇ ವಿನಂತಿ ಮಾಡೋದು, ಇನ್ಮೇಲೆ ಗಾಂಭೀರ್ಯತೆಯಿಂದ ನೀವು ರಾಜ್ಯದ ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟ್ರು. ಈಗ ಸೋತೋಗಿದ್ದೀವಿ ಅಂತ ಪಾಪ ಈಗ ರಾಜ್ಯ ಮಾಡ್ಕೊಂಡು ತಬ್ಬಾಡ್ತಾ ಇದ್ದಾರೆ. ತಬ್ಬಾಡ್ಲಿ, ಏನು ತೊಂದರೆ ಇಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಎಷ್ಟು ಬೇಕಾದ್ರೂ ತಬ್ಬಾಡ್ಕೊಂಡು ಇಬ್ರು ಜೊತೆ ಇದ್ಕೊಳ್ಳಿ. ರಾಮುಲು ಜನಾರ್ದನ್ ರೆಡ್ಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ ಇಂಟರ್ನಲ್ ಏನಿದೆ. ಒಬ್ರೊಬ್ಬರ ಈಗ ಹೋಗ್ತಾ ಇದ್ದಾರೆ. ಅಗಳೇ ಇದೇನ್ಲ ಡಿ ಕೆ ಹಿಂಗಂತೈತಿ? ಅವೆರಡು ಕುಚುಕುಗಳಲ್ವೇನ್ಲ? ಅವುಗಳ ಮಧ್ಯೆ ಜಗಳ ಬರೋದು ಹೋಗೋದು ಮಾಮೂಲಿ ಅಲ್ವೇನ್ಲ? ಏನೋ ಕಣೆ ಭರತ್ ರೆಡ್ಡಿ ಇಷ್ಟೆಲ್ಲ ಗಲಾಟೆಗೆ ಮೂಲ ಕಾರಣ ಅಂತ ಬಿಜೆಪಿ ಹೇಳ್ತವೆ. ಆದ್ರೆ ಕಾಂಗ್ರೆಸ್ ನಾವು ಸತ್ಯ ಶೋಧನಾ ಸಮಿತಿ ಮಾಡ್ಕೊಂಡು ಸತ್ಯ ಹುಡ್ಕೊಂಡವೆ. ಕಾಂಗ್ರೆಸ್ ಅವ್ರು ಬಂದಿದ್ದಾರೆ, ಸತ್ಯ ಶೋಧನೆ. ಏನು ಶೋಧನೆ ಏನು ಮಾಡ್ತೀರಾ? ಅಲ್ಲಪ್ಪ, ಸತ್ಯ ಶೋಧನೆ ಎಲ್ಲ ವಿಡಿಯೋದಲ್ಲಿ ಎಲ್ಲ ಅವಾಗ ಎಲ್ಲ ಚಾನಲಲ್ಲೂ ತೋರಿಸ್ಬಿಟ್ಟಿದ್ದಾರೆ. ಹತ್ತಲ್ಲ, 100 ಬಾರಿ ತೋರಿಸಿದ್ರು, ಪ್ರಪಂಚ ಎಲ್ಲ ನೋಡಿದೆ. ಅದೇನೋ ಹೇಳ್ತಾರಲ್ಲ, ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾ? ಈಗ ಸತ್ಯ ಶೋಧನೆ ಮಾಡ್ತಾರಂತೆ. ಈ ಬಿಜೆಪಿಯವು ಯಾವ್ದಾರ ಒಂದು ದೊಡ್ಡ ಹೋರಾಟ ರೂಪಿಸ್ಕೊಂಡು ಮುಂದೆ ಅಧಿಕಾರ ಹಿಡಿಲೇಬೇಕು ಅನ್ನೋದಾದ್ರಿ ಫಸ್ಟ್ ಈ ಅಶೋಕನ ವಿರೋಧ ಪಕ್ಷದ ಲೀಡರ್ ಜಾಗದಿಂದ ಎಬ್ಬಿಸ್ಬೇಕು ಕಂಡ. ಎಂತ ಮ್ಯಾಟ್ರು ಬಂದ್ರು ಇದು ಬಾಯಿಗೆ ಬಂದಿದ್ನೇ ಮಾತಾಡಿ ಹೋರಾಟನೇ ಕೆಡಿಸ್ಬಿಡ್ತದೆ. ಬೆಂಗಳೂರಲ್ಲಿ ಬಾಂಗ್ಲಾದೇಶದವರು ಬಂದು ಸೇರ್ಕೊಂಡವ್ರೆ ಅಂತವ ಸಿದ್ದಣ್ಣಂಗೆ ಬೈತಾ ಇತ್ತು. ಆದ್ರೆ ಅವ್ರನ್ನ ಒಳಗ್ ಬಿಟ್ಟಿದ್ದು ಸೆಂಟ್ರಲ್ ಅಲ್ಲಿರ ಇವುಗಳದೇ ಗೌರ್ಮೆಂಟ್ ಅನ್ನೋದನ್ನೇ ಮರ್ತ್ಕೊಂಡ್ಬಿಟ್ಟೈತಿ. ಪಾಪ ಅದ್ರ ಕತೆ ಬಿಡೋಣ, ಅದೇನಾರ ಮಾತಾಡ್ಕೊಂಡು ಕಾಲ ಕಳೀಲಿ. ಈಗ ರಾಮುಲುವೆ ರೆಡ್ಡಿನುವೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತ ಇದ್ದವಂತ ಕಣೆ. ಮುಖ್ಯಮಂತ್ರಿಗಳೇ, ನೀವು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತೇಳಿ ನೀವು ಬೆಂಗಳೂರಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಬಂದಿದ್ರಿ. ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಇದೇನನ್ನ ನೀವು ಆದಷ್ಟು ಬೇಗನೆ ಕ್ರಮವನ್ನು ತಗೊಂಡ್ರಿಲ್ಲ. ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸ ನಾನು ಮಾಡಬೇಕಾಗುತ್ತೆ. ಅವ್ರು ಎಲ್ಲಿ ಪಾದಯಾತ್ರೆ ಮಾಡ್ತಾರಪ್ಪ ಬಿಜೆರು? ಅವ್ರ ಮನೆಯಿಂದ ಆಫೀಸಿಗೆ ನಡ್ಕೊಂಡು ಹೋಗಲ್ಲ, ಅವರು ಇನ್ನು ಪಾದಯಾತ್ರೆ ಮಾಡ್ತಾರೆ. ಆಗಿದ್ದಾಗ್ಲಿ ನಡ್ಕೊಂಬರ್ರ ಕೇಳತ್ಲಾಗಿ ಹಿಂಗೆ ಪಾದಯಾತ್ರೆ ಮಾಡಿ ಸಿದ್ದಣ್ಣ ಮುಖ್ಯಮಂತ್ರಿ ಆಗಿತ್ತು. ಇವುಗಳು ಪಾದಯಾತ್ರೆ ಮಾಡಿ ಮುಂದೆ ಏನಾರ ಸಿಎಂ ಗಿಎಂ ಆಯ್ತವ ನೋಡೋಣ. ಅಯ್ಯೋ, ಒಂದ್ ಕಡೆ ಪಾದಯಾತ್ರೆ ಮಾಡ್ತೀವಿ ಅಂತವೆ, ಇನ್ನೊಂದ್ ಕಡೆ ಝಡ್ ಲೆವೆಲ್ ಇನ್ ಸೆಕ್ಯೂರಿಟಿ ಕೊಡಿ ಅಂತವೆ ಕಣೆ. ಪಾದಯಾತ್ರೆ ಮಾಡೋಕೆ ಝಡ್ ಸೆಕ್ಯೂರಿಟಿ ಹೆಂಗ್ ಕೊಡೋದು ಹೇಳು? ಇದೇನನ್ನ ನೀವು ಆದಷ್ಟು ಬೇಗನೆ ಕ್ರಮವನ್ನು ತಗೊಂಡ್ರಿಲ್ಲ. ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸ ನಾನು ಮಾಡಬೇಕಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ನಾವು ಅದ್ ಯಾವ ಸೆಕ್ಯೂರಿಟಿ ಕೊಡ್ತಾವೋ ಕಾಯ್ದು ನೋಡೋಣ ಬಿಡ್ಲ. ನಡ್ಲೇ ಶಿವನಿ ಶಂಭುಲಿಂಗ. ಕಣ್ಣು